ಹಲೋ ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಚಪಾತಿ ಮಾಡೋಣ ಅಂತ ಇದ್ದೆ, ಸೊ ಅದನ್ನೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಅಂತ ತಿಳಿಸಿ. ನಾವಿರೋದು ಇಬ್ಬರು ಸೇರೋದ್ರಿಂದ ಬೇಗನೆ ಆಗಿರ್ಬೋದು ಅಥವಾ ಉದ್ದನೆ ಆಗಿರ್ಬೋದು. ನನ್ನ ಮನೆಗೆ ಸ್ವಲ್ಪ ಲೇಟ್ ಆಗುತ್ತೆ, ಸೊ ಹಾಗಾಗಿ ಯಾರು ಬೇಕಾದ್ರೂ ಇರಲೇಬೇಕು. ಅಮ್ಮ ಅಂತ ಬಂದುಬಿಡ್ತಾರೆ, ಬಟ್ ಬರ್ಕೊಳ್ಳೋದು ಇಲ್ಲ. ಅದೊಂದು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ತವೆ ಮೇಲೆ ಎಣ್ಣೆ ಹಾಕೋದಿಲ್ಲ, ಯಾಕಂದರೆ ಗಟ್ಟಿ ಬರುತ್ತೆ ಅಂತ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿ. ಹಾಗೆ ಚಪಾತಿ ಮಾಡಬೇಕಾದ್ರೆ ಸ್ಲೋ ಮೋಷನಲ್ಲಿ ಇಟ್ಕೊಂಡು ಯಾವತ್ತೂ ಬೇಸಕ್ಕೆ ಹೋಗ್ಬೇಡಿ. ಸ್ಲೋ ಮೋಷನಲ್ಲಿ ಇಟ್ಕೊಂಡು ಬೇಸಿದ್ರೆ ಗಟ್ಟಿ ಬರುತ್ತೆ, ಚಪಾತಿ ಗಟ್ಟಿ ಬರ್ತದೆ. ಸೊ ಆದಷ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿ ಟ್ರೈ ಮಾಡಿ, ಹಾಗಾಗಿ ಚೆನ್ನಾಗಿ ಬರುತ್ತೆ. ಅದು ಸ್ಮೂತ್ ಆಗೋಗುತ್ತೆ. ಕೆಲವು ಜನ ಹೇಳ್ತಾರೆ ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಿತ್ತು, ನನ್ನ ಕೈಲಿ ಬರೋದಿಲ್ಲ, ಸ್ಮೂತ್ ಆಗೋದಿಲ್ಲ, ಕಲ್ಲಾಗುತ್ತೆ ಅಂತ. ಬಟ್ ಹಾಗಲ್ಲ, ನಾವು ಮಾಡೋ ರೀತಿ ಇರುತ್ತೆ, ಅದು ಹೇಗೆ ಮಾಡಬೇಕು ಅನ್ನೋದು. ಸೊ ಇದು ಬಂದು ನೋಡಿ, ಏನಪ್ಪ ಇಷ್ಟು ಬೇಗ ತಿಂಡಿ ಮಾಡ್ತಾರೆ ಅಂತ ನೀವು ಅನ್ಕೋಬೋದು. ಹೌದು, ಬೇಗನೆ ತಿಂಡಿ ಮಾಡ್ತೀನಿ, ಯಾಕಂದರೆ ನಮ್ಮ ಮನೇಲಿ ಬೇಗನೆ ಇರ್ತಾರೆ, 5 ಗಂಟೆಗೆಲ್ಲ ಎದ್ದಿರ್ತಾರೆ. ಸೊ ಅವ್ರಿಗೂ ಹೊಟ್ಟೆ ಹಸುವಾಗುತ್ತೆ, ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ ಅಲ್ವ, ವಾಶ್ರೂಮ್ ಹೋಗೋದಾಗಿರ್ಬೋದು ಅಥವಾ ಏನೋ ಇರುತ್ತೆ ಅಲ್ವ. ಸೊ ಹಾಗಾಗಿ ನಾನು ಬೇಗನೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಬೇಗನೆ ತಿಂಡಿ ಮಾಡ್ತೀನಿ. ಹಾಗೆ ನನ್ನ ಮಗಳು ತಿನ್ನಿಸೋ ಅಷ್ಟೊಳಗೆ 1 hour ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗನೆ ಟಿಫನ್ ಮಾಡ್ಕೊಂಡು ಅವಳಿಗೆ ತಿನ್ನಿಸೋ ಅಷ್ಟೊಳಗೆ ಟೈಮ್ ಹಿಡಿತದೆ ಅಂತ 7:30 ಅಷ್ಟರೊಳಗಡೆ ನಾನು ತಿಂಡಿ ಮಾಡ್ಕೊತೀನಿ. ಬಟ್ ನಾನು ತಿನ್ನೋದು 8:30 ಆಗಿಬಿಡ್ತದೆ. ಹಾಗೆ ನನಗೊಂದು ಡೌಟು, ನನಗೆ ಏನೂ ಗೊತ್ತಿಲ್ಲ. ಆಲ್ಮೋಸ್ಟ್ 5 yearsಯಿಂದ ಚಪಾತಿ ಮಾಡ್ತಾಯಿದ್ದೀನಿ, ಬಟ್ ನನ್ನ ಕೈಲಂತೂ ರೌಂಡ್ ಶೇಪಲ್ಲಿ ಬರೋದೇ ಇಲ್ಲ. ನಾನು ಎಷ್ಟೇ ಟ್ರೈ ಮಾಡಿ ಅದು ಒಬ್ಬ ಕೈಯಲ್ಲಿ ಆಗಿರುತ್ತೆ, ಏನು ಅಂತ ಗೊತ್ತಿಲ್ಲ. ನೀವೇನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ರೌಂಡಾಗಿ ಹೋಗಬೇಕು ಅಂತ, ಬಟ್ ಬರ್ತಿಲ್ಲ. ಆ ಥರ ಏನಾದರೂ ನಿಮಗೆ ಗೊತ್ತಿರೋ ಪ್ಲೀಸ್ ಕಮೆಂಟ್ಸಲ್ಲಿ ಹಾಕಿ, ನಾನು ನೋಡ್ತೀನಿ, ಹಾಗೆ ಟ್ರೈ ಕೂಡ ಮಾಡ್ತೀನಿ. ಓಕೆ, ಈ ಸ್ಟೈಲಿಂಗ್